ಸರ್ಕಾರದ ತರಾತುರಿ ಮತ್ತು ಆತುರಕ್ಕೆ ಶಾಲಾ ಮಕ್ಕಳ ಜ್ಞಾನವೇ ಬಲಿಯಾದಂತಹ ಘಟನೆ ಇದು. ಅಯ್ಯಯ್ಯೋ, ಕಬ್ಬಿಣದ ಕಡಲೆ ಆಯ್ತಾ ಶಾಲೆಯ ಪಠ್ಯ ಪುಸ್ತಕ. ಪರಿಷ್ಕೃತ ಪಠ್ಯ ಪುಸ್ತಕದ ಅವಾಂತರದ ಬಗ್ಗೆ ಹಲವು ಅಪಸ್ವರಗಳು ಇದೀಗ ಕೇಳಿಬರ್ತಿರುವಂಥದ್ದು. ಮಕ್ಕಳು ಓದುವ ಪುಸ್ತಕದಲ್ಲಿ ಇವೆಲ್ಲ ಬೇಕಿತ್ತಾ ಸ್ವಾಮಿ ಬರಗೂರರೇ ಎನ್ನುವಂಥ ಪ್ರಶ್ನೆ. ಪ್ರೈಮರಿ ಶಾಲಾ ಪಠ್ಯದ ಜೊತೆ ಬರಗೂರರು ಚೆಲ್ಲಾಟ ಆಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬರ್ತಿದೆ. ತಪ್ಪನ್ನ ಸರಿ ಮಾಡ್ತೀನಿ ಎಂದವರಿಂದಲೇ ದೊಡ್ಡ ತಪ್ಪಾಗಿರುವಂಥದ್ದು ಇದೀಗ ಕೇಳಿಬರ್ತಿರುವಂತಹ ದೂರು. ಸಾಮಾನ್ಯ ಜ್ಞಾನದ ಬಗ್ಗೆಯೂ ತಪ್ಪು ಮಾಹಿತಿಯ ಮುದ್ರಣ ಆಗಿದೆ ಎನ್ನುವಂಥದ್ದು. ರಿಯೋ ಒಲಿಂಪಿಕ್ಸ್ನಲ್ಲಿ PV ಸಿಂಧು ಪಡೆದ ಪದಕವೇ ಬದಲು ಮಾಡಿದ್ದಾರೆ. ಸಿಂಧು ಗೆದ್ದಿದ್ದು ಬೆಳ್ಳಿ ಮುದ್ರಣವಾಗಿದ್ದು ಕಂಚಿನ ಪದಕ ಎಂದು 10ನೇ ತರಗತಿಯ ಪಠ್ಯದಲ್ಲಿ ಬ್ಯಾಡ್ಮಿಂಟನ್ ತಾರೆಯ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಡಲಾಗಿದೆ. ಹಾಗೆ ಮಕ್ಕಳ ಪಠ್ಯದಲ್ಲಿ ಸ್ವಾಭಿಪ್ರಾಯದ ಬೀಜವನ್ನು ಬಿತ್ತಲಾಗಿದೆ ಎನ್ನುವಂತಹ ಆರೋಪ ಇದೀಗ ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿ ಬಂದಿರುವಂತಹದ್ದು. ಸಿಎಂ ಮತ್ತು ಬರಗೂರರ ಚಿಂತನೆ ಈ ಪಠ್ಯದಲ್ಲಿ ಮುದ್ರಣವಾಗಿದೆ ಎನ್ನುವಂಥದ್ದು. ಪಠ್ಯ ಪುಸ್ತಕ ಪರಿಷ್ಕರಣೆ ಸಭೆಗೆ ಹಾಜರಾದಂತಹ ಮೊದಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುಸ್ತಕ ಪರಿಷ್ಕರಣೆಯ ಪ್ರತಿ ಸಭೆಗೂ ಸಿದ್ದರಾಮಯ್ಯನವರು ಹಾಜರಾಗ್ತಿದ್ರು. ಜೊತೆಗೆ ಪ್ರತಿ ಸಭೆಯಲ್ಲಿಯೂ ಹಾಜರಿದ್ದು ಸಲಹೆ ಸೂಚನೆಯನ್ನು ಕೊಡ್ತಿದ್ರು ಮುಖ್ಯಮಂತ್ರಿಗಳು ಅನ್ನುವಂಥದ್ದು. ಹಾಗಾಗಿ ಬಯಲಾಗಿದೆ ಇದೀಗ ಪುಸ್ತಕ ಪರಿಷ್ಕರಣೆಯ ಎಡವಟ್ಟು. ಆದರೆ ಇಲ್ಲಿ ಗಮನಿಸಬೇಕಾಗಿದೆ, ಶಾಲಾ ಮಕ್ಕಳ ಬಾಳಲ್ಲಿ ಆಟವಾಡಿದ್ದಾರೆ ಬರಗೂರು ರಾಮಚಂದ್ರಪ್ಪ ಎನ್ನುವಂತಹದ್ದು. 144 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಕೋಟಿ ಪಠ್ಯ ಪುಸ್ತಕಗಳ ಮರುಮುದ್ರಣವನ್ನು ಮಾಡಲಾಗಿದೆ. 6 ಕೋಟಿ ಪುಸ್ತಕಗಳಲ್ಲಿ ಕೇವಲ 3 ಕೋಟಿ ಪುಸ್ತಕಗಳು ಮಾತ್ರ ಇದುವರೆಗೆ ಹಂಚಿಕೆಯಾಗುವಂಥದ್ದು. ಇನ್ನು ಅದೆಷ್ಟೋ ಶಾಲೆಗಳಿಗೆ ಪಠ್ಯ ಪುಸ್ತಕಗಳೇ ತಲುಪಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ಎಡವಟ್ಟುಗಳನ್ನು ಮಾಡಿ ಅದನ್ನೂ ಕೂಡ ತಲುಪಿಸದೆ ಮಕ್ಕಳ ಬದುಕಿನಲ್ಲಿ ಆಟವಾಡಿರುವಂತಹ ಸರ್ಕಾರ ಮತ್ತು ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರ ಏನನ್ನ ಕೊಟ್ಟಿದೆ ಈ ಬಾರಿಯ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದು. ಈ ರೀತಿಯಾದಂತಹ ಹಲವು ಎಡವಟ್ಟುಗಳಿಗೆ ರಾಜ್ಯ ಸರ್ಕಾರ ಕಾರಣವಾಗಿದೆ ಎನ್ನುವಂಥದ್ದು. ತರಾತುರಿಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರವೊಂದು ರಾಜ್ಯದ ಮಕ್ಕಳ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದೆ. ಪುಸ್ತಕ ಪರಿಷ್ಕರಣೆಯ ಎಡವಟ್ಟು ಇದೀಗ ಬಯಲಾಗಿದ್ದು ಸರಿ ಮಾಡಲು ಹೊರಟವರೇ 10 ತಪ್ಪುಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಈ ಎಲ್ಲ ಪರಿಷ್ಕರಣೆಯಿಂದ ಹಲವು ಎಡವಟ್ಟುಗಳ ಆಗಿರುವುದಂತೂ ಸತ್ಯ. ನಾವಿಲ್ಲಿ ಕಾಣ್ತಿದ್ದೇವೆ ಭಾರತದ ದೇಶ ಪ್ರೇಮದ ಗೀತೆಯೊಂದರ ಬದಲಿಗೆ ಹಾಕಿರುವಂಥ ಫೋಟೋ ಯಾವುದೋ ವಿದೇಶಿ ಬಾಲಕನ ಯಾವುದೋ ಸಮವಸ್ತ್ರವನ್ನು ಹಾಕಿರುವಂಥದ್ದು. ಈ ರೀತಿಯ 100 ತಪ್ಪುಗಳು ಈ ಬಾರಿಯ ಪರಿಷ್ಕೃತವಾದಂಥ ಪಠ್ಯ ಪುಸ್ತಕದಲ್ಲಿ ಬಂದಿದೆ ಅನ್ನುವಂಥದ್ದು. ಇದಕ್ಕೆ ಖರ್ಚು ಮಾಡಿರುವುದು ಬರೋಬ್ಬರಿ 140 ಕೋಟಿ ರೂಪಾಯಿಗಳು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಶಾಲಾ ತರಗತಿಗಳು ಪ್ರಾರಂಭ ಆಗಿ ತಿಂಗಳು ಕಳೆದರೂ ಕೂಡ ಇನ್ನೂ ಶಾಲೆಗಳಿಗೆ
ಹಲವು ಶಾಲೆಗಳಿಗೆ ಈ ಪುಸ್ತಕವೇ ತಲುಪಲಿಲ್ಲ ಅನ್ನುವಂಥದ್ದು. 7ನೇ ತರಗತಿಯ ಪಠ್ಯದಲ್ಲಿಯೇ ಬೇರೆ ಬೇರೆ ರೀತಿಯಾದಂಥ ಅಂದರೆ ಸೆಕ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಪದಗಳ ಬಳಕೆ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೇಕಿತ್ತಾ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಪರಿಷ್ಕೃತ ಪಟ್ಟಿ ಈಗ ಈ ಹಿಂದೆ ಇದ್ದಂತಹ ತಾರತಮ್ಯ, ಕೇಸರೀಕರಣದ ತೆಗೆದುಹಾಕುವಿಕೆ, ಈ ಎಲ್ಲ ಕ್ರಮಗಳಿಂದ ಕೈಗೊಂಡಂಥ ಈ ನಿರ್ಧಾರ ಮತ್ತೊಂದು ಎಡವಟ್ಟಿಗೆ ದಾರಿ ಮಾಡಿಕೊಟ್ಟಿದೆ ಎನ್ನುವಂಥದ್ದು ಸ್ಪಷ್ಟವಾಗಿದೆ. 144 ಕೋಟಿ ರೂಪಾಯಿಗಳ ಯೋಜನೆಯೊಂದು ಈ ರೀತಿಯಾಗಿ ಹಳ್ಳ ಹಿಡಿದಿರುವಂಥದ್ದು, ಜೊತೆಗೆ ಎಡವಟ್ಟು ಮಾಡಿರುವಂಥದ್ದು, ಅದು ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಹಂತದ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿಯನ್ನು ಸಾಲು ಸಾಲಾಗಿ ಕೊಟ್ಟಿರುವಂಥದ್ದು ಈ ಪರಿಷ್ಕೃತ ಪಠ್ಯ ಪುಸ್ತಕದ ಸಾಧನೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇರುವಂಥದ್ದು. ಎಸ್, ಈ ಎಲ್ಲ ತರಾತುರದ ನಿರ್ಧಾರಗಳೇ ಇದಕ್ಕೆ ಕಾರಣ ಆಯ್ತಾ ಅಥವಾ ಉದ್ದೇಶಪೂರ್ವಕವಾಗಿಯೇ ಇಲ್ಲಿ ಕೆಲವೊಂದಷ್ಟನ್ನು ಹೇರಲಾಯ್ತಾ ಅನ್ನುವಂಥದ್ದು. ಹಾಗಾಗಿ ಪರಿಷ್ಕೃತ ಪಠ್ಯ ಪುಸ್ತಕ ಅದು 144 ಕೋಟಿ ರೂಪಾಯಿಗಳು ಖರ್ಚು ಮಾಡಿದ್ರು ಕೂಡ ಇದಿನ್ನೂ ಪರಿಷ್ಕರಣೆಯ ಹಂತದಲ್ಲಿಯೇ ಇದೆಯೇ ಅನ್ನುವಂಥ ಪ್ರಶ್ನೆ. ಈ ಬಗ್ಗೆ ಮಾತನಾಡಲಿಕ್ಕೆ ಲೇಖಕರಾದಂಥ ರೋಹಿತ್ ಚಕ್ರತೀರ್ಥ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ವೃಷಾಂಕ್ ಭಟ್ ಇದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಕೇಶ್ ಶೆಟ್ಟಿ ಇದ್ದಾರೆ, ಯುವ ಲೇಖಕರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ರೋಹಿತ್ ಅವರನ್ನು ನಾನು ಮೊದಲಿಗೆ ಮಾತಾಡಿಸೋದಾದ್ರೆ, ಪರಿಷ್ಕೃತ ಪಠ್ಯ ಹಳೆಯದನ್ನ ತಿದ್ದಿ ಸರಿ ಮಾಡ್ತೀವಿ ಅನ್ನಂತ ಹೊರಟರು. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಕೂತ್ಕೊಂಡ್ರು. ಬರಗೂರು ರಾಮಚಂದ್ರಪ್ಪ ಅಂತ ಹಿರಿಯ ಲೇಖಕರನ್ನ ಇದಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಮಾಡಲಾಗಿದ್ದು ಅನ್ನೋದು. ಆದರೆ ಈಗ ತಾವು ಮಾಡ್ತಿರುವಂಥದ್ದು ಅಥವಾ ಸಾಮಾನ್ಯವಾಗಿ ಎಲ್ಲರ ಗಮನಕ್ಕೂ ಬಂದಿರುವಂಥದ್ದು ಸಾಲು ಸಾಲು ಎಡವಟ್ಟುಗಳು, ತಪ್ಪುಗಳು ಅನ್ನೋದು ಉಲ್ಲೇಖಿಸಿ ಮಾತನಾಡೋದಾದ್ರೆ, ಈಗ ನೋಡಿ, ಈ ಪರಿಷ್ಕರಣೆ ಮಾಡೋದಕ್ಕೆ 27 ಸಮಿತಿಗಳನ್ನು ರಚನೆ ಮಾಡಿದರು. ಈ ಪರಿಷ್ಕರಣೆಯಲ್ಲಿ ಆಗಿರುವಂಥ ತಪ್ಪುಗಳನ್ನು ಸರಿ ಮಾಡೋದಕ್ಕೆ 38 ಸಮಿತಿಗಳನ್ನು ಮಾಡಿದ್ದಾರೆ. ಹಾಗಾಗಿ ನಿಮಗೆ ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಏನಾಗಿದೆ ಅಂತ ಹೇಳಿ. ಈ ಪರಿಷ್ಕರಣೆಯ ಪೂರ್ತಿ ಕೆಲಸ ಶುರುವಾಗಿದೆ 2014ರಲ್ಲಿ. ಅದಕ್ಕಿಂತ ಮುಂಚೆ ಕೇವಲ ಒಂದೇ ಒಂದು ವರ್ಷದಲ್ಲಿ ಇಡೀ ಪಠ್ಯಪುಸ್ತಕಗಳನ್ನು ಹೊಸದಾಗಿ ಬರೆಯಲಾಗಿತ್ತು. 2008-09ನೇ ವರ್ಷದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಿಕ್ಷಣ ಸಚಿವರಾಗಿದ್ದಂಥ ಕಾಲದಲ್ಲಿ GS ಮುಡಂಬಡಿತಾಯಿ ಅವರೀಗ ಇಲ್ಲ, ತೀರ್ಕೊಂಡಿದ್ದಾರೆ. ಬಟ್ ಆ ಕಾಲದಲ್ಲಿ ಅವರು ಅಧ್ಯಕ್ಷತೆಯಲ್ಲಿ ಕೇವಲ ಒಂದೇ ವರ್ಷದಲ್ಲಿ ಪಠ್ಯಪುಸ್ತಕಗಳನ್ನು ಪೂರ್ತಿಯಾಗಿ ಹೊಸದಾಗಿ ಬರೆಯಲಾಗಿತ್ತು. ಆಗಿನ NCF ಅಂತ ಹೇಳಿದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫಾರ್ಮ್ಯಾಟ್ನ ಪ್ರಕಾರ. ಆದರೆ ಈಗ ಆ ಪಠ್ಯಪುಸ್ತಕಗಳನ್ನು ಬರೀ ಪರಿಷ್ಕರಣೆ ಮಾಡೋದಕ್ಕೆ ನಾವು 2.5 ವರ್ಷಗಳನ್ನು ತಗೊಂಡಿದ್ದೇವೆ. 2.5 ವರ್ಷಗಳಾದ್ರೂ ಕೂಡ ಅದಿನ್ನೂ ಕಂಪ್ಲೀಟ್ ಆಗಿ ಮುಗ್ದಿಲ್ಲ. ಮತ್ತು ಈ ಪರಿಷ್ಕರಣೆ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಬರಗೂರು ರಾಮಚಂದ್ರಪ್ಪ ಅವರು 2014ರ ಮೀಟಿಂಗ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 3 ಕಾರಣಗಳು. ಒಂದು, ಕೇಸರೀಕರಣವನ್ನು ತೆಗೆದುಹಾಕುವಂಥದ್ದು. ಇನ್ನೊಂದು, ಲಿಂಗ ತಾರತಮ್ಯವನ್ನು ತೆಗೆದುಹಾಕುವಂಥದ್ದು. ಮೂರನೇದಾಗಿ ಜಾತಿಯ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು ಅಂತ. ಸೊ ಇದರಲ್ಲಿ ಲಿಂಗ ತಾರತಮ್ಯ, ಜಾತಿಯ ಅಸಮಾನತೆ ಇವುಗಳನ್ನೆಲ್ಲ ಸುಮ್ಮನೆ ಒಂದು ಏನು ಸೇರಿಸಿದ್ದಾರೆ ಅನ್ನೋದು ಬಿಟ್ರೆ ಮುಖ್ಯವಾದ ಕಾರಣ ಕೇಸರೀಕರಣವನ್ನು ತೆಗೆದುಹಾಕುವಂಥದ್ದು. ಅಂದ್ರೆ ಇವರಿಗೆ ಎಲ್ಲೋ ಒಂದು ಕಡೆ ಕೇಸರೀಕರಣ ಕಂಡಿದೆ, ಅದನ್ನ ಇವರು ಜಾತ್ಯತೀತ ಇವರ ಒಂದು ಸಿದ್ಧಾಂತಗಳನ್ನ ತುಂಬಿಸೋದಕ್ಕೆ ಈ ಕೆಲಸಗಳನ್ನ ಮಾಡಿದ್ದಾರೆ. ಸರಿ, ಉದ್ದೇಶ ಸ್ಪಷ್ಟವಾಗಿತ್ತು, ಪ್ರಾಯಶಃ ಸ್ವಾಗತಾರ್ಹ ಅಂತ ಅನ್ಕೋಬಹುದು. ಆದ್ರೆ ಇವರು ಮಾಡಿದ್ದೇನು ಅಂತ ಹೇಳಿದ್ರೆ, ಈಗ ಎಷ್ಟೋ ಶಿಕ್ಷಕರೇ ಹೇಳ್ತಾ ಇದ್ದಾರೆ, ಹಳೆಯ ಪಠ್ಯಪುಸ್ತಕದಲ್ಲಿ ಏನಿತ್ತು, ಒಂದು 2 ಸೆಂಟೆನ್ಸ್ಗಳ ಮಧ್ಯೆ ಇವರದೊಂದು 4 ಸೆಂಟೆನ್ಸ್ ಸೇರಿಸೋದು. ಆ ಮೊದಲನ ಸೆಂಟೆನ್ಸಿಗೂ ಮತ್ತೆ ಮುಂದಿನ ವಾಕ್ಯಕ್ಕೂ ಏನು ಸಂಬಂಧಗಳೇ ಇಲ್ಲ. ಇನ್ನು ಕೆಲವು ಕಡೆಯಲ್ಲಿ 3 ಪ್ಯಾರಾಗ್ರಾಫ್ ಇದ್ರೆ ಆ 3 ಪ್ಯಾರಾಗ್ರಾಫ್ ಅಲ್ಲಿ ಇವರು ಮಧ್ಯದ ಒಂದು ಪ್ಯಾರಾಗ್ರಾಫ್ ಅನ್ನು ತೆಗೆದ್ಬಿಡೋದು. ಮೊದಲನೇದಕ್ಕೂ ಮೂರನೇದಕ್ಕೂ ಸಂಬಂಧ ಇಲ್ಲ. ಈ ತರದ ಕೆಲಸಗಳನ್ನು ಮಾಡಿದ್ದಾರೆ. ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಮತ್ತೆ ಈ ಜಾತಿಯ ವಿಷ ಬೀಜವನ್ನು ಬಿತ್ತುವಂಥದ್ದು ಇದೆಯಲ್ಲ, ಅದು ಇಡೀ ಎಲ್ಲಾ ಪುಸ್ತಕಗಳು ಆಗಿದೆ. 161 ಟೈಟಲ್ಗಳಿದೆ. ಆ 161 ಟೈಟಲ್ಗಳಲ್ಲೂ ಕೂಡ ಈ ವಿಷಯ, ಈ ಒಂದು ಇದು ಕೃತ್ಯ ನಡೆದಿದೆ. ವಿಜ್ಞಾನ ಮತ್ತು ಗಣಿತವನ್ನು ಕೂಡ ಇವರು ಬಿಟ್ಟಿಲ್ಲ. ವಿಜ್ಞಾನದಲ್ಲಿ ಕೂಡ ಎಲ್ಲೆಲ್ಲಿ ಭಾರತೀಯ ವಿಚಾರಗಳಿಗೆ ಸಂಬಂಧಪಟ್ಟಂತ ವಿಷಯಗಳಿದ್ವೋ ಅವುಗಳನ್ನೆಲ್ಲ ತೆಗೆದು ಹಾಕಿದ್ದಾರೆ. ಉದಾಹರಣೆಗೆ ಕಣಾದ ಮಹರ್ಷಿಗಳ ಬಗ್ಗೆ ನಾವು ಅಟಾಮಿಕ್ ಥಿಯರಿಯಲ್ಲಿ ಕಣಾದ ಮಹರ್ಷಿಗಳ ಬಗ್ಗೆ ನಾವು ಒಂದು ಮೆನ್ಷನ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅವರು ಭಾರತದ ಒಂದು ಇತಿಹಾಸದಲ್ಲಿ ಮೊದಲನೇದಾಗಿ ಪರಮಾಣುಗಳ ಬಗ್ಗೆ ಒಂದು ಮಾತಾಡಿದಂಥವ್ರು ಅಂತ ಹೇಳಿ. ಅಲ್ಲಿ ಇವ್ರು ಏನ್ ಮಾಡ್ತಾರೆ, ಕಣಾದ ಮಹರ್ಷಿ ಅನ್ನುವ ಟೈಟಲ್ ಅನ್ನು ತೆಗೆದು ಹಾಕ್ತಾರೆ. ಬರೀ ಕಣಾದ ಅಂತ ಏಕವಚನದಲ್ಲಿ ಬಳಸ್ತಾರೆ. ಮತ್ತು ಅದಾದ್ಮೇಲೆ ಹೇಳ್ತಾರೆ, ಇವರು ಹೇಳಿದಂತ ಥಿಯರಿ ಇದು ನಮ್ಮ ಆಧುನಿಕ ವಿಜ್ಞಾನಕ್ಕೆ ಒಪ್ಪುವಂತ ಥಿಯರಿ ಅಲ್ಲ, ಇದು ಸಂಪೂರ್ಣವಾದ ತಪ್ಪು ಥಿಯರಿ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ಉದಾಹರಣೆ ಮಾತ್ರ. ಈ ರೀತಿಯ 100 ಉದಾಹರಣೆಗಳು ನಿಮಗೆ ವಿಜ್ಞಾನ, ಗಣಿತ, ಸಮಾಜ, ಕನ್ನಡ ಎಲ್ಲಾ ಪಠ್ಯಪುಸ್ತಕಗಳಲ್ಲೂ ಸಿಗುತ್ತವೆ. ಎಲ್ಲೆಲ್ಲಿ ಭಾರತದ ಒಂದು
ದೊಡ್ಡ ಒಂದು ಉದಾಹರಣೆ ಇದೆಯೋ ಅಥವಾ ಭಾರತದ ಮೇಲೆ ಅಭಿಮಾನ ಪ್ರೀತಿ ಬರುವಂತಹ ವಾಕ್ಯಗಳಿದೆಯೋ ಅವುಗಳನ್ನೆಲ್ಲ ಕಿತ್ತು ಹಾಕಿ ಇವರು ಬೇರೆ ರೀತಿಯ ಕಥೆಗಳನ್ನು ಕಟ್ಟಿದ್ದಾರೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಳಂದ ಯೂನಿವರ್ಸಿಟಿಯ ಬಗ್ಗೆ ಇವರು ಹೇಳ್ತಾರೆ ಅದೊಂದು ಅಗ್ನಿ ಆಕಸ್ಮಿಕದಲ್ಲಿ ಸುಟ್ಟು ಹೋಯ್ತು ಅಂತ. ನಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ಬಕ್ತಿಯಾರ್ ಖಿಲ್ಜಿ ಅನ್ನೋ ಒಬ್ಬ ತುರುಕ, ಅವನು ಅಲ್ಲಿಗೆ ಬಂದು ಆ ಪುಸ್ತಕಗಳನ್ನ ಹೊರಗೆ ಎಳೆದಾಕಿ 6 ತಿಂಗಳು ಆ ವಿಶ್ವವಿದ್ಯಾಲಯವನ್ನು ಸುಟ್ಟಿದ್ದಾನೆ. 6 ತಿಂಗಳು 10,000 ಭಿಕ್ಷುಗಳನ್ನ, ಬೌದ್ಧ ಭಿಕ್ಷುಗಳನ್ನ ಓಡಿಸಿದ್ದಾನೆ, ತಲೆ ಕಡಿದಿದ್ದಾನೆ, ಕೊಂದು ಹಾಕಿದ್ದಾನೆ. ಇಂತಹ ಒಂದು ಕರಾಳ ಇತಿಹಾಸವನ್ನ ಇವರು ಅಗ್ನಿ ಆಕಸ್ಮಿಕದಲ್ಲಿ ಸುಟ್ಟು ಹೋಯ್ತು ಅಂತ ಹೇಳ್ತಾರೆ. ಆಮೇಲೆ ಬಾಮಿಯಾನ್ ಬುದ್ಧನ ವಿಗ್ರಹಗಳನ್ನ ಇದು ಮಾಡಿದಾಗ ನಮ್ಗೆಲ್ರಿಗೂ ಗೊತ್ತಿದೆ ತಾಲಿಬಾನ್ ಅವರು ಒಡೆದು ಹಾಕಿದ್ರು ಅಂತ. ಇವ್ರು ಹೇಳ್ತಾರೆ ಯಾವುದೋ ಒಂದು ದಾಳಿಯಲ್ಲಿ ಆಯ್ತು ಅಂತ. ಅಂದ್ರೆ ಇವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಮತ್ತು 8ನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿ ಆರ್ಯರ ಬಗ್ಗೆ ಒಂದು ಪಾಠವನ್ನು ಹಾಕಿದ್ದಾರೆ. ಇವತ್ತು ನಮ್ಗೆಲ್ರಿಗೂ ಗೊತ್ತಿದೆ ಆರ್ಯರ ಪ್ರವೇಶ ಅಥವಾ ಆರ್ಯರ ದಾಳಿ ಅಂದ್ರೆ ಆರ್ಯನ್ ಇನ್ವೇಷನ್ ಮತ್ತು ಆರ್ಯನ್ ಇದೆರಡು ಸಿದ್ಧಾಂತಗಳು ಕೂಡ ತಪ್ಪು ಅಂತ ಬಹಳ ವೈಜ್ಞಾನಿಕವಾಗಿ ಅದನ್ನು ಸಾಧನೆ ಮಾಡಿದ್ದಾರೆ. ಆರ್ಯರು ಬಂದದ್ದಲ್ಲ, ಆರ್ಯರು ಇಲ್ಲೇ ಇದ್ದವರು. ನಮ್ಮ ಇಡೀ ಭಾರತದ ಒಂದು ಜೀನ್ ಪೋಲ್ ಒಂದೇ ಇದೆ. ಇಲ್ಲಿ ಒಂದು ವರ್ಗ ಬಂದು ಇಲ್ಲಿ ಆಕ್ರಮಣ ಮಾಡಿದಂತ ಕುರುಹುಗಳು ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ಸಿದ್ಧಾಂತವಾದ ಇಲ್ಲಿ ಉಲ್ಲೇಖ ಆಗಿರುವಂಥದ್ದು ಅನ್ನುವಂಥದ್ದು. ಹಾಗಾಗಿ ಹಲವು ಅಂಶಗಳನ್ನು ಈ ಹಿಂದೆ ಇದ್ದದ್ದು ಅಥವಾ ತಿಳ್ಕೊಂಡಿದ್ದದ್ದೇ ಬೇರೆ, ಈಗ ಇವರು ಹೇಳ್ತಿರುವಂಥದ್ದೇ ಬೇರೆ, ಅಥವಾ ಕೆಲವು ಘಟನೆಯ ಸಂದರ್ಭದ ತೀವ್ರತೆಗೆ ಕತ್ತರಿ ಹಾಕಿದ್ದಾರೆ ಅನ್ನುವಂಥದ್ದು. ಮಹೇಶ್ ಚಂದ್ರ ಅನ್ನುವಂಥ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ನಮ್ಮ ಜೊತೆ ಸಂಪರ್ಕಿದ್ದಾರೆ. ಮಹೇಶ್ ಚಂದ್ರ ಅವರು ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ರೋಹಿತ್ ಚಕ್ರತೀರ್ಥ ಅವರು ಮಾತನಾಡಿದ್ದನ್ನು ತಾವು ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಮತ್ತು ಪರಿಷ್ಕೃತ ಪಠ್ಯಪುಸ್ತಕದಲ್ಲಿ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿ ಆಗಿರುವಂತಹ ಒಂದಷ್ಟು ಎಡವಟ್ಟುಗಳು ಮತ್ತು ಉದ್ದೇಶಪೂರ್ವಕವಾದಂತಹ ಕೆಲವು ಹೇರಿಕೆಗಳನ್ನ ಅವರು ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ? ಈಗ ಆಕ್ಚುಲಿ ಸರ್, ಯಾವುದೇ ಹೇಳಿಕೆಯನ್ನು ಕೊಡಬೇಕಾದ್ರೆ ಅದು ಸಂವಿಧಾನದ ಆಶಯಗಳಿಗೆ ಅನುಸಾರವಾಗಿರ್ಬೇಕು ಮತ್ತು ಮಾನವೀಯ ಮೌಲ್ಯಗಳಿಗೆ ಅನುಸಾರವಾಗಿರ್ಬೇಕು. ಇವತ್ತು ವಿಶ್ವಸಂಸ್ಥೆ ಏನ್ ಹೇಳುತ್ತೆ, ಮಾನವ ಹಕ್ಕುಗಳ ಸಮಾವೇಶ ಏನ್ ಹೇಳ್ತದೆ, ವಿಶ್ವದ ಆಹಾರ ವಿಜ್ಞಾನ ಏನ್ ಹೇಳ್ತಾರೆ ಅಂದ್ರೆ ಆಹಾರ ಸ್ವಾತಂತ್ರ್ಯದ ವಿಚಾರದಲ್ಲಿ ಸರ್ಕಾರ ತಲೆ ಹಾಕಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದೆ ಸರ್. ಆಮೇಲೆ ಇಡೀ ವಿಶ್ವದಲ್ಲಿ ಜನ ಮಾಂಸಾಹಾರಿಗಳಾಗಿದ್ದಾರೆ. ಅದನ್ನು ಮಹೇಶ್ ಚಂದ್ರ ಅವರೇ, ನಾವಿಲ್ಲಿ ಪರಿಷ್ಕೃತ ಪಠ್ಯ ಪುಸ್ತಕದ ಎಡವಟ್ಟುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ತಾವೇನಾದ್ರೂ ಇತ್ತೀಚಿನ 1ನೇ ತರಗತಿಯಿಂದ 10ನೇ ತರಗತಿಯ ತನಕ ಮರುಮುದ್ರಣಗೊಂಡಿರುವಂತಹ ಅಥವಾ ಹೊಸದಾಗಿ ಮುದ್ರಣಗೊಂಡಿರುವಂತಹ ಪಠ್ಯ ಪುಸ್ತಕವನ್ನ ಕಣ್ಣಾಡಿಸಿದ್ದೀರಾ? ಅಲ್ಲಿ ಉಲ್ಲೇಖ ಆಗಿ ಏನಾದ್ರು ತಪ್ಪುಗಳು ಉಲ್ಲೇಖ ಆಗಿರೋ ತಮ್ಮ ಗಮನಕ್ಕೆ ಬಂದಿದೆಯಾ? ಸರ್, ನನ್ನ ಗಮನಕ್ಕೆ ಏನ್ ಬಂದ್ರೆ, ಹಿಂದೆ ಏನು ತಿದ್ದುಪಡಿ ಮಾಡಿದ್ರು, ಹೊಸ ಪಠ್ಯವನ್ನ ಸೂಚನೆ ಮಾಡಿದ್ರು, ಅದು ಒಂದು ವರ್ಗವನ್ನ ಓಲೈಸ್ತಕ್ಕಂತ ನಿಟ್ಟಿನಲ್ಲಿ ಆಗಿದಂತ ಮುದ್ರಣ ಸರ್. ಅದು ಅಂದ್ರೆ ಮೂಲಭೂತವಾದಿಗಳು ಯಥಾಸ್ಥಿತಿವಾದಿಗಳನ್ನ ವೈಭವೀಕರಿಸತಕ್ಕಂತ ಅಂಶಗಳನ್ನ ಹಿಂದಿನ ಪಠ್ಯದಲ್ಲಿ ಅಳವಡಿಸಿದ್ರು. ಅದು ರಾಷ್ಟ್ರೀಯತೆಗೆ ಹಾಗೂ ಸಮಾಜವಾದಕ್ಕೆ ಹಾಗೂ ಧರ್ಮ ನಿರಪೇಕ್ಷತೆಗೆ ತದ್ವಿರುದ್ಧವಾಗಿದ್ದಂತ ಅಂಶಗಳು ಅಳವಡಿಕೆ ಆಗಿದ್ದು ಆ ಪಠ್ಯ ಪುಸ್ತಕಗಳಲ್ಲಿ. ಅದನ್ನ ವಿರೋಧಿಸಿ ಪ್ರಗತಿಪರರು ಮತ್ತು ಅನೇಕ ಸಂಘಟನೆಗಳು ಹೋರಾಟವನ್ನು ಕೂಡ ಮಾಡಿದ್ದು. ಅದನ್ನ ಸರ್ಕಾರ ಗಮನಿಸಿದೆ. ಈಗ ಪರಿಷ್ಕೃತ ಇದೇ ಉದ್ದೇಶದಿಂದ ಮಹೇಶ್ ಚಂದ್ರ ಅವರೇ, ಸರ್ಕಾರ ಕೂಡ ಇದೇ ಉದ್ದೇಶದಿಂದ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಆಗಿರುವಂತದ್ದೇನು ನಿಮಗೆ ಸಾಕ್ಷಿ ಸಮೇತವಾಗಿ ರಾಕೇಶ್ ಶೆಟ್ಟಿ ಹೇಳ್ತಾರೆ, ಯುವ ಲೇಖಕರಿದ್ದಾರೆ. ನಿಮ್ಮ ಆಡಿಯೋ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾನು ಅವರ ಜೊತೆ ಮಾತಾಡ್ತೀನಿ. ಮಹೇಶ್ ಚಂದ್ರ ಅವರ ವಾದಕ್ಕೆ ನಾನು ಬರೋದಕ್ಕಿಂತ ಮುಂಚೆ ಹಲವು ತಪ್ಪುಗಳು ಇಲ್ಲಿದೆ ಅನ್ನುವಂಥದ್ದು ನೀವು ಹೇಳಿದ್ರೆ, ಈಗಾಗಲೇ ಮೂಲಭೂತವಾದ ಕೇಸರೀಕರಣ, ತಾರತಮ್ಯ ಇದನ್ನೆಲ್ಲ ತೆಗೆದು ಹಾಕಲಿಕ್ಕೆ ತೆಗೆದುಕೊಂಡಂತ ನಿರ್ಧಾರಕ್ಕೆ ಖರ್ಚಾಗಿರುವುದು 144 ಕೋಟಿ ರೂಪಾಯಿ. ಹೌದಲ್ವಾ ಮಹೇಶ್ ಚಂದ್ರ ಅವರೇ? ಹೌದು ಸರ್, ಹೌದು. ಹಾಗಾಗಿ ಇಲ್ಲಿ ಸಾಲು ಎಡವಟ್ಟುಗಳಾಗಿದೆ ಅನ್ನುವಂಥದ್ದು ಪ್ರಾಯಶಃ ಅದನ್ನ ಋಷಾಂಕ್ ಭಟ್ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನೀವು ಟೆಕ್ಸ್ಟ್ ಬುಕ್ ಓದಿದಿರಾ ಅಂತ ಒಂದು ನಂಗೆ ಪ್ರೈಮರಿ ಇನ್ಫಾರ್ಮೇಶನ್ ಬೇಕು. ನಾನು ಆಮೇಲೆ ಮಾತು ಮುಂದುವರಿಸ್ತೀನಿ ಸರ್. ಆಕ್ಚುಲಿ ಹಿಂದಿನ ಒಂದು ಬಿಜೆಪಿ ಸರ್ಕಾರ ಏನು ಹಿಂದಿದ್ದಲ್ಲ ಸರ್, ಈಗ ಪರಿಷ್ಕೃತ ಪಠ್ಯ ಪುಸ್ತಕಗಳನ್ನ ತಾವು ಓದಿದಿರಾ? ಪಠ್ಯ ಪುಸ್ತಕದಲ್ಲಿದ್ದಂತ ಎಡವಟ್ಟುಗಳು ತಮ್ಮ ಗಮನಕ್ಕೆ ಬಂದಿದ್ಯಾ ಅಥವಾ ತಾವೇನಾದ್ರು ಆ ಪುಸ್ತಕದ ಮೇಲೆ ಕಣ್ಣಾಡಿಸಿದ್ದೀರಾ? ಸರ್, ಈಗ ನನಗೆ ಮಾಧ್ಯಮಗಳಿಂದ ಬಂದ ಮಾಹಿತಿ ಪ್ರಕಾರ, ಯಾಕಂದ್ರೆ ಸತ್ಯವನ್ನ ಹೇಳ್ಬೇಕು, ಈಗಿರ್ತಕ್ಕಂಥ ಪರಿಷ್ಕೃತ ಪುಸ್ತಕವನ್ನ ಹಾಗಾಗಿ ತಮ್ಮ ಗಮನದಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ವಿಚಾರ ಇರ್ಲಿ. ನಾವು ಕೆಲವೊಂದು ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತೀವಿ, ತಾವು ಅದಕ್ಕೆ ಅಭಿಪ್ರಾಯವನ್ನು ಮಂಡಿಸಬಹುದು. ಸರ್, ಈಗ ಪಠ್ಯ ಪುಸ್ತಕ ರಚನೆ 2014ರಲ್ಲಿ ಇವರು ಪ್ರಾರಂಭ ಮಾಡಿದ್ಮೇಲೆ ಬರಗೂರು ರಾಮಚಂದ್ರಪ್ಪ ಅವರನ್ನ ಸರ್ವಾಧ್ಯಕ್ಷರಾಗಿ ಅದಕ್ಕೆ ನೇಮಿಸಿದ್ರು.
ಆಗ್ಲಿಂದನೇ ಒಂದು ಅದ್ರ ಬಗ್ಗೆ ಅಪಸ್ವರ ಶುರುವಾಗಿತ್ತು. ಇವ್ರು ಯಾವುದೇ ವಿಷಯಗಳನ್ನ ಯಾರ ಕಮಿಟಿಗೂ ಹೇಳೋದಿಲ್ಲ, ಮಂತ್ರಿಗಳಿಗೂ ತಿಳಿಸಲ್ಲ, ನಾವು ಬರ್ದಿರೋದು ಯಾರು ಓದಂಗಿಲ್ಲ ಅಂತೆಲ್ಲ ಇವ್ರು ಆಜ್ಞೆ ಹೊರಡಿಸ್ತಾರೆ, ಒಬ್ಬ ಸರ್ವಾಧ್ಯಕ್ಷ ಸರ್ವಾಧಿಕಾರಿಯ ರೀತಿಯಲ್ಲಿ ನಡ್ಕೊಂತಿದ್ದಾರೆ ಅಂತ ಒಂದಿಷ್ಟು ಆರೋಪಗಳು ಕೇಳಿಬಂತು. ಸೊ ಆದ್ರೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಪಠ್ಯ ಪುಸ್ತಕ ಪ್ರಿಂಟ್ ಆದ್ಮೇಲೆ ನಾವು ನಮಗೆ ಯಾವ ಶಾಲೆಯಲ್ಲೂ ಪಠ್ಯ ಪುಸ್ತಕ ಸಿಗದೆ ಕೊನೆಗೊಂದು BO ಆಫೀಸರ್ಗೆ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು 1 ರಿಂದ 10ನೇ ಕ್ಲಾಸ್ ತನಕ ಟೆಕ್ಸ್ಟ್ ಬುಕ್ ತಗೊಂಡ್ವಿ. ನಿಜಕ್ಕೂ ಬರಗೂರವ್ರು ಏನಾದ್ರು ಮಾಡಿದಾರಾ, ಅವ್ರನ್ನ ಜೀವ ಪರ ಮಾಡಿದಾರ, ಜೀವ ವಿರೋಧಿ ಮಾಡಿದಾರ ನೋಡೋಣ ಅಂತ ತಗೊಂಡ್ವಿ. ಸರ್ ಅದರಲ್ಲಿ 5 ರೀತಿ ಲೋಪಗಳಿದೆ. 5 ರೀತಿ. ಮೊದಲನೇದ್ದು ಪ್ರೊಸೀಜರಲ್ ಲ್ಯಾಬ್ಸ್. ಯಾವ ರೀತಿ ಒಂದು ಪಠ್ಯ ಪುಸ್ತಕವನ್ನ ಪರಿಷ್ಕರಣೆ ಮಾಡಬೇಕು ಆ ರೀತಿ ಮಾಡಿಲ್ಲ. ದ ಫಸ್ಟ್ ಒನ್. ಮೊದಲನೇದೇ ಪ್ರೊಸೀಜರಲ್ ಲ್ಯಾಬ್ಸ್. ಎರಡನೇದು ಪಠ್ಯ ಪುಸ್ತಕದಲ್ಲಿ ಬೆರಳಚ್ಚು ದೋಷ. ಕೇವಲ 10ನೇ ತರಗತಿಯ ಕನ್ನಡ ದ್ವಿತೀಯ ಭಾಷೆ ಪಠ್ಯ ಪುಸ್ತಕದಲ್ಲಿ 31 ಎರರ್ಸ್ ಇದೆ, ಬೆರಳಚ್ಚು ದೋಷ ಒಂದೇ ಪಠ್ಯ ಪುಸ್ತಕದಲ್ಲಿ. ಇನ್ನ ಎಲ್ಲದನ್ನು ಓದ್ತಾ ಹೋದ್ರೆ ಅದ್ರದ್ದೇ ಒಂದು ಪುಸ್ತಕ ಮಾಡ್ಬೇಕಾಗುತ್ತೆ. ದೋಷಗಳ ಪುಸ್ತಕ ಅಂತಾನೆ ಒಂದು 1000 ಪೇಜ್ ಮಹೇಶ್ ಚಂದ್ರ ಅವ್ರ ಜೊತೆ ನಾವು ವೈಚಾರಿಕವಾದಂತಹ ವಿಚಾರ ಅವರೇ ಆಗ್ಲೇ ಹೇಳಿದ್ರು. ಈ ಹಿಂದೆ ಕೇಸರೀಕರಣ ಮತೀಯವಾದಂತಹ ಒಂದಷ್ಟು ಬರ್ತೀನಿ. ಒಟ್ಟು 5 ತರ ಎರರ್ಸ್ ಅಲ್ಲಿ ಇನ್ನ 3 ಹೇಳ್ಬಿಡ್ತೀನಿ. 3ನೇದು ಮಾಹಿತಿ ದೋಷ, ಫ್ಯಾಕ್ಚುಯಲ್ ಎರರ್ಸ್, ತಪ್ಪು ಮಾಹಿತಿ ಕೊಟ್ಟಿದ್ದು. 4ನೇದು ಅನಗತ್ಯ ವಿಚಾರ. ಆ 7ನೇ ಕ್ಲಾಸ್ ಮಗುಗೆ 8ನೇ ಕ್ಲಾಸ್ ಮಗುಗೆ ನಿಜಕ್ಕೂ ಆ ಮಾಹಿತಿ ಬೇಕಾ, ಇಲ್ಲ ಅದು ಡಿಗ್ರಿಗೆ ಸಂಬಂಧಪಟ್ಟಿದ್ದ ಅದನ್ನ ನೋಡ್ಕೊಳ್ಳೆ ಕೊಟ್ಟಿದ್ದ. 3ನೇದು ಎಡಪಂಥೀಯ ತುರುಕುವಿಕೆ. ಎಡಪಂಥೀಯದಿಂದ ರಚನೆ ಆಗೋ ಸರ್ಕಾರ ಅದನ್ನ ಅವರು ಸಮತಾ ಸರ್ಕಾರ ಅಂತಾರೆ. ಸಮತಾ ಸರ್ಕಾರನೇ ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋ ರೀತಿ ಬರೆದು ಬಿಟ್ಟಿದ್ದಾರೆ. ಹಂಗಾರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ಕೊಂಡು ಇವರು ಚೀನಾ ಮಾದರಿಯ, ನಾರ್ತ್ ಕೊರಿಯಾ ಮಾದರಿಯ, ರಷ್ಯಾ ಮಾದರಿಯ ಸರ್ಕಾರವನ್ನ ಸರಿಯಾದ ಅಥವಾ ಏನು ಶ್ರೇಷ್ಠವಾದ ಸರ್ಕಾರ ಅಂತ ಹೇಳ್ತಾ ಇದಾರಲ್ಲ, ಹಾಗಾದ್ರೆ ಇವ್ರು ಪ್ರಜಾಪ್ರಭುತ್ವಕ್ಕೆ ಇವ್ರಿಗೆ ಎಷ್ಟು ನಿಷ್ಠೆ ಇದೆ? ಎಸ್ ಮಹೇಶ್ ಚಂದ್ರ ಅವರಲ್ಲಿ ಬಲಪಂಥೀಯವಾದಂತಹ ಒಂದು ಸರ್ಕಾರ ಬಂದಾಗ ಪಠ್ಯ ಪುಸ್ತಕ ಚೇಂಜ್ ಮಾಡಿ ಆ ಒಂದಷ್ಟು ವಿಚಾರಗಳನ್ನು ತುರುಕು ಬಿಡೋದು. ಆ ಮಕ್ಕಳು ಇನ್ನೇನು 5ನೇ ಕ್ಲಾಸ್ ದಾಟಂಗಿಲ್ಲ, ಇನ್ನೊಂದು ಎಡಪಂಥೀಯ ಸರ್ಕಾರ ಬಂತು, ಆವಾಗ ಎಡಪಂಥೀಯವಾದಂತ ಒಂದಷ್ಟು ಸಿದ್ಧಾಂತಗಳನ್ನು ತುಂಬಿಸ್ಬಿಡೋದು. ಒಟ್ಟಿನಲ್ಲಿ ಮಕ್ಕಳು ಬಲಕ್ಕೂ ಇಲ್ಲ ಎಡಕ್ಕೂ ಇಲ್ಲ, ಎಲ್ಲಿ ಹೋಗಬೇಕು ಅನ್ನುವಂಥದ್ದು. ಈ ಒಂದು ಸೈದ್ಧಾಂತಿಕವಾದಂತ ಭಿನ್ನಾಭಿಪ್ರಾಯಗಳೇನಿದೆಯಲ್ಲ ಆ ಹೇರಿಕೆಯ ಬಗ್ಗೆ ಹೇಳಿ, ಸರಿಯಾ ಇದು ಅಂತ? ಸರ್, ಇದು ನಾನು ಎಡಪಂಥೀಯವಾದವನ್ನು ಕೂಡ ನಾನು ಸ್ಪಷ್ಟವಾಗಿ ವಿರೋಧಿಸ್ತೀನಿ. ಯಾಕಂದ್ರೆ ಭಾರತದ ಎಡಪಂಥೀಯರು ನಮ್ಮ ನಿಮ್ಮ ವಿರೋಧದ ಪ್ರಶ್ನೆಯೇ ಅಲ್ಲ, ಇದು ಶಾಲಾ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಹೇರಲಾಗಿರುವಂತದ್ರ ಬಗ್ಗೆ. ರಾಜ್ಯದ ಮುಖ್ಯಮಂತ್ರಿಗಳಿರ್ಬಹುದು, ಬರಗೂರು ರಾಮಚಂದ್ರ ಆಗಿರ್ಬಹುದು, ಅವರಿಗೆ ಯಾವುದೇ ಆದಂತ ಅವರ ವೈಯಕ್ತಿಕ ಸಿದ್ಧಾಂತಗಳು ಬೇರೆ. ಆದ್ರೆ ಇಲ್ಲಿ ಕೂಡ ಹೊರಟಿರೋದು ಸರ್ಕಾರದ ದುಡ್ಡಿನಲ್ಲಿ ಈ ರಾಜ್ಯದ ಮಕ್ಕಳ ಜ್ಞಾನವನ್ನು ವೃದ್ಧಿಸುವ ಕೆಲಸ ಇವರು ಮಾಡ್ತಿರೋದು ಏನು ಅಂತ. ಸರ್, ಅವ್ರ ಮಕ್ಕಳ ಮನಸ್ಸನ್ನ ಕಲುಷಿತಗೊಳಿಸ್ತಕ್ಕಂತ ಯಾವುದೇ ವಾದವನ್ನ ಅವರ ತಲೆ ಮೇಲೆ ಪಠ್ಯ ಪುಸ್ತಕ ರೂಪದಲ್ಲಿ ಹೇರೋದಕ್ಕೆ ನನ್ನ ಸ್ಪಷ್ಟವಾದ ವಿರೋಧ ಇದೆ ಸರ್. ನಮ್ಗೆ ಎಡಪಂಥೀಯವಾದನು ಬೇಡ, ಬಲಪಂಥೀಯವಾದನು ಬೇಡ. ನಮ್ಗೆ ಬೇಕಾಗಿರೋದು ಮಕ್ಕಳಿಗೆ ಮಾನವತಾವಾದ ಅಂದ್ರೇನು, ರಾಷ್ಟ್ರೀಯತೆ ಅಂದ್ರೇನು, ಧರ್ಮ ನಿರಪೇಕ್ಷತೆ ಅಂದ್ರೇನು, ನೀವು ರಾಷ್ಟ್ರೀಯತೆ ಮಹೇಶ್ ಚಂದ್ರ ಸರ್, ನೀವು ರಾಷ್ಟ್ರೀಯತೆ ಎಂದರೇನು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಂದ್ರೆ ಆದ್ರೆ ಈ ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರೀಯತೆ, ದೇಶಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಮನೋಭಾವ ಸರ್ವಾಧಿಕಾರದ ಲಕ್ಷಣ ಅಂತ ಹೇಳಿದ್ದಾರೆ. ರಾಷ್ಟ್ರೀಯತೆ ಸರ್ವಾಧಿಕಾರದ ಲಕ್ಷಣ ಅಂತ ಹೇಳಿದ್ದಾರೆ ಈ ಟೆಕ್ಸ್ಟ್ ಬುಕ್ ಅಲ್ಲಿ. ಸಮಾಜವಾದ ಸೋಷಿಯಲ್ ಸೈನ್ಸ್ ಅಲ್ಲಿ ಒಂದು ಪ್ರೀತಿಯ ಪ್ರಶ್ನೆ, ಭಕ್ತಿಯ ಪ್ರಶ್ನೆ, ಜವಾಬ್ದಾರಿಯ ಪ್ರಶ್ನೆ, ನಾಗರಿಕ ಕರ್ತವ್ಯದ ಪ್ರಶ್ನೆ. ಅದು ಸರ್ವಾಧಿಕಾರದ ಪ್ರಶ್ನೆ ನಾನು ಖಂಡಿತ ಒಪ್ಕೊಳ್ಳಲ್ಲ ಸರ್. ಸರಿ, ಇದನ್ನ ಹೇಗೆ ಸರಿ ಮಾಡೋದಾಗಾದ್ರೆ? ಈಗ 144 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಈಗ ಮತ್ತೆ ಪಠ್ಯ ಪುಸ್ತಕ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಶಾಲೆ, ಒಂದು ಕ್ಲಾಸ್ನ ಒಂದು ತರಗತಿಯ ಪುಸ್ತಕದಲ್ಲಿ ಸುಮಾರು 30-35 ತಪ್ಪಿದೆ. ಈಗ ಮತ್ತೊಂದು 140 ಕೋಟಿ ಖರ್ಚು ಮಾಡೋಣ, ಇನ್ನೊಬ್ರು ಯಾರನ್ನಾರು ತಗೊಂಡ್ಬರ್ಬೇಕಾಗತ್ತಾ? ಸರ್, ಇದಕ್ಕೆ ನನ್ನ ಸ್ಪಷ್ಟವಾದ ವಿರೋಧ ಇದೆ. ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸಬೇಕು, ಅದು ನಮ್ಮ ಕರ್ತವ್ಯ, ಅದು ಸರ್ಕಾರದ ಕರ್ತವ್ಯ. ಮಹೇಶ್ ಚಂದ್ರ, ನನ್ನ ಜೊತೆ ಮಾತು ಮುಂದುವರಿಸ್ತೇನೆ. ಒಂದು ಸಣ್ಣ ಬ್ರೇಕ್ ಇರುತ್ತೆ, ಬ್ರೇಕ್ ನಂತರ ಮತ್ತೆ ಈ ಚರ್ಚೆ ನಾವು ಮುಂದುವರಿಸ್ತೇವೆ.